ಕರ್ನಾಟಕದಲ್ಲಂತೂ ಈಗಾಗಲೇ ಮೋದಿಯವರ ಬಜರಂಗಿ ಯಶಸ್ವಿ ಆಗಿಲ್ಲ. ಅದನ್ನು ಬಿಟ್ಟು ಏನಾದರೂ ಅತಿ ಹಿಂದುತ್ವವಾದ ಮಾಡೋದಾಗಲಿ, ದ್ವೇಷ ಭಾಷಣ ಮಾಡೋದಂಥದ್ದಾಗಲಿ ಅಂಥದ್ದು ಮಾಡಿದ್ರೂ ಯಶಸ್ವಿಯಾಗೋದು ಭಾಳ ಕಷ್ಟ ಅದ. ಅದಕ್ಕಾಗಿ ಇನ್ನು ವಿಜೇಂದ್ರ ಅವ್ರು ಹೆಂಗೆ ಗೆಲ್ಬೋದು, ಏನು ಮಾಡ್ಬೋದು? ಯಾಕಂದರೆ DKC ಆಗಿರ್ಬೋದು, ಸಿದ್ದರಾಮಯ್ಯರಂತ ಬರೋದಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯವರು ಹೋದರೂ ಸಹಿತ ಸಿದ್ದರಾಮಯ್ಯರು ಕಾಂಗ್ರೆಸ್ ಸಲುವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಮತ್ತು BJP ನಡುವೆ ಸಮಬಲದ ಕುಸ್ತಿ ಆಗ್ಬೋದು. 2022 ಯಾರು ಗೆಲ್ತಾರೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ಮೋಸ್ಟ್ಲಿ ವಿಜಯೇಂದ್ರ ಅವರು ಗೆಲ್ಲಬಹುದೇನೋ ಅಂತ ಯಡಿಯೂರಪ್ಪನವ್ರ ಕನಸು. ಗೆಲ್ತಾರೋ ಇಲ್ಲೋ ಅಂದಿನ ಪರಿಸ್ಥಿತಿ. ಇವತ್ತಿನ ಪರಿಸ್ಥಿತಿ ಒಳಗೆ ಹೇಳಬೇಕು ಅಂದ್ರೆ ವಿಜಯೇಂದ್ರ ಅವರು ಗೆಲ್ಲೋದು ಭಾಳ ಕಷ್ಟ. ಯಾಕಪ್ಪ ಅಂತಂದ್ರೆ ಗ್ಯಾರಂಟಿಗಳ ಕಿತ್ತು ಹಾಕುವಂಥದ್ದು ಅದರಿಂದ ದೊಡ್ಡದಂಥದ್ದು ಏನಾದರೂ ಕೊಡಬೇಕಾಗ್ತದೆ. ಮೋಸ್ಟ್ ಪ್ರಾಬಲಿ ಡೆಲ್ಲಿ ಕೊಟ್ಟಂಥ BJP ಆಶ್ವಾಸನೆ ಕೊಡಬೇಕಾಗ್ತದೆ ಮತ್ತು ಈಡೇರಿಸಬೇಕಾಗ್ತದೆ. ಈಡೇರಿಸಲಿಲ್ಲ ಅಂದರೆ ಪರ್ಮನೆಂಟಾಗಿ ಮುಂದಿನ ದಿನಗಳಲ್ಲಿ BJPಗೆ ಏನಪ್ಪ ಅಂದ್ರೆ ಒಳ್ಳೆಯ ದಿನಗಳು ಬರಲಿಕ್ಕಿಲ್ಲ ಅನ್ನುವಂಥ ಒಂದು ಮಾತು. ಇರುವಲ್ಲಿ ಹೆಚ್ಚು ಕಡಿಮೆ BJP ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಆಯ್ಕೆ ಆಗೋದು ನಿಶ್ಚಿತ ಅಂತೇಳಿ ಬಲ್ಲ ಮೂಲಗಳು ಹೇಳ್ತಾ ಇದ್ದಾವೆ ಅಂತ ಹೇಳ್ತಾ ನಾನು ಅನಿಸಿದ ಕೆಲವು ಮಾತುಗಳನ್ನು ಹೇಳಿದ್ದೀನಿ. ನಿಮ್ಮ ಲೈಕ್ ಮಾಡಿ ಶೇರ್ ಮಾಡಿರಿ, ಜೊತೆಗೆ ಶೇರ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಹೋಗ್ಬೇಡ್ರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.